ಇನ್ನು ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ತನ್ವೀರ್ ಸೇಠ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಸಹಜವಾಗಿ ಪಕ್ಷನಿಷ್ಠರಾದವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಹಾಗಂತ ಅವರ ಬೇಸರ. ಸೊ ನಮ್ಮ ನಾಯಕರಿಂದಲೇ ನನಗೆ ಸಚಿವ ಸ್ಥಾನ ಕೈತಪ್ಪಿದೆ ಅಂತ ಅವ್ರು ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡು ಹೇಳಿದ್ರೋ ಗೊತ್ತಿಲ್ಲ. ಮುಂದೆ ಎಲ್ಲವನ್ನೂ ಹೇಳುತ್ತೇನೆ ಅಂತ ತನ್ವೀರ್ ಸೇಠ್ ಅವರು ಸದ್ಯಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ನಾಯಕರೇ ಗುಂಪುಗಾರಿಕೆ ಮಾಡಿದ್ದಾರೆ. ಸಿಎಂ ಕೈ ನಡೆದಿದ್ರೆ ನನಗೆ ಸಚಿವ ಸ್ಥಾನ ಸಿಕ್ತಿತ್ತು. ಸಿಎಂ ಕೈ ನಡೆದಿಲ್ಲ. ಅಭಿಮಾನಿಗಳು ಕೈಗೊಳ್ಳುವ ನಿರ್ಧಾರಕ್ಕೆ ನಾನು ಬದ್ಧ ಅಂತ ತನ್ವೀರ್ ಸೇಠ್ ಹೇಳಿದ್ದಾರೆ. ಆ್ಯಕ್ಚುಲಿ ಅಭಿಮಾನಿಗಳೆಲ್ಲ ಈ ಕ್ಷಣನೇ ನೀವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತೆಲ್ಲ ಕೂಗಿದ್ರು. ಅವಾಗೆಲ್ಲ ನಾನು ಮಾತನಾಡ್ತೀನಿ ನಮ್ಮ ಅಭಿಮಾನಿಗಳ ಜೊತೆನಲ್ಲಿ ಅಂತ ಹೇಳಿದ್ದಾರೆ. ತನ್ವೀರ್ ಸೇಠ್ ಅವರಿಗೆ ನಮ್ಮ ಜೊತೆಲಿದ್ದಾರೆ ಸರ್. ಈಗ ನಿಮ್ಮ ಕಾರ್ಯಕರ್ತರು ಅಭಿಮಾನಿಗಳು ಬಹಳ ದೊಡ್ಡ ಆಕ್ರೋಶ ವ್ಯಕ್ತಪಡ್ತಾರೆ. ಒಬ್ಬ ವಿಷಯ ಕೂಡ ಕುಡ್ದಿದ್ದಾರೆ. ಪರಿಸ್ಥಿತಿ ಕೈ ಮೀರ್ತಾ ಇಲ್ವಾ ಅಂತ? ಇಲ್ಲ ನೋಡಿ, ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ನಾನು ಮನವಿ ಮಾಡ್ಕೋತೇನೆ. ನನಗೆ ರೂಪ ಕೊಟ್ಟಿರುವಂಥದ್ದು ನನ್ನ ಜನ. ಆ ಜನರ ಮಾತಿಗೆ ಗೌರವಿಸಬೇಕಾದ್ರೆ ನನ್ನ ಕರ್ತವ್ಯ. ಎಲ್ಲ ನನ್ನ ಕ್ಷೇತ್ರದ ಚುನಾಯಿತ ಪ್ರತಿನಿಧಿಗಳು, ಮಾಜಿ ನಗರ ಪಾಲಿಕಾ ಸದಸ್ಯರುಗಳು ಎಲ್ಲರೂ ಬಂದಿದ್ದಾರೆ. ನಾನು ಕುಂತು ಚರ್ಚೆ ಮಾಡಿ ಮುಕ್ತವಾದಂಥ ವಾತಾವರಣ ಸೃಷ್ಟಿ ಮಾಡಿಕೊಡ್ತೀನಿ. ಚರ್ಚೆ ಮಾಡಿದ ಮೇಲೆ ಅಂತಿಮ ತೀರ್ಮಾನ ತೊಗೊಂಡು ನಿಮಗೆಲ್ಲರೂ ತಿಳಿಸ್ತೀನಿ. ಈಗ ಪರಿಸ್ಥಿತಿ ಯಾವುದೇ ಸಂದರ್ಭಕ್ಕೂ ಕೈ ಮೀರಿ ಹೋಗಬಾರ್ದು. ಅದನ್ನು ನಾವು ಎಲ್ಲ ರೀತಿಯ ಸೂಕ್ಷ್ಮತೆನ ಅರ್ಥ ಮಾಡಿಕೊಂಡು ಇಲ್ಲ ಆಮೇಲೆ ಅದು ಈಗ ನಮ್ಮ ಕಾರ್ಯಕರ್ತನಿಗೆ ಏನಾಗಿದೆ, ನಾನು ಆಸ್ಪತ್ರೆಗೆ ಹೋಗಿ ನೋಡ್ಕೊಂಡು ನಿಮಗೆ ಇಷ್ಟ ಆಸೆ ಆಯಿತು, ಅದಕ್ಕಿಂತ ದೊಡ್ಡ ಆಸೆ ಕಾರ್ಯಕರ್ತರಿಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಖಂಡಿತ ಅವರಿಂದನೇ, ಅವರ ಆಸೆನೇ ನಾನು ಯಾವತ್ತೂ ನಾನು ಮುಂದಿರುವಂಥದ್ದು. ನಾನು ಚುನಾವಣೆಗೆ ನಿಲ್ಲಲ್ಲ ಅಂದಾಗ ನನ್ನ ಕಾರ್ಯಕರ್ತರು ನನಗೆ ಚುನಾವಣೆಗೆ ನಿಲ್ಲಬೇಕು ಅಂತ ಮಾಡಿದ್ದು. ಅವರ ಮಾತಿಗೆ ನಾನು ಎಂದೆಂದಿಗೂ ನಾನು ಗೌರವಿಸಿದ್ದೇನೆ. ಈಗಲೂ ಅವ್ರ ಮಾತಿಗೆ ಗೌರವಿಸ್ತೇನೆ. ತಾಳ್ಮೆ ಇರಲಿ ಅಂತ. ನೀವು ಕಾರ್ಯಕರ್ತರು ನಂಬಿದ್ರಿ, ಕೆಲವರು ನಾಯಕರು ನಂಬಿಟ್ರು, ಹಂಗಾಗಿ ಅವ್ರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಇಲ್ಲ, ನನಗೆ ಒಬ್ಬ ಬೂತ್ ಮಟ್ಟದ ಒಬ್ಬ ಮತದಾರರಿಂದ ಹಿಡಿದು ಮೇಲ್ ಬರುವಂತಹ ಪಂಕ್ತಿವರೆಗೂ ನಾನು ಎಲ್ಲರಿಗೂ ಗೌರವಿಸಿದ್ದೇನೆ. ನನಗೆ ರೂಪ ಕೊಟ್ಟಿರುವಂಥದ್ದು ನನ್ನ ಜನ, ಈ ಭಾಗದ ಜನ. ಅವರ ಮಾತಿಗೆ ನಾನು ಗೌರವ. ರಾಜೀನಾಮೆ ಕೊಡ್ತೀರಾ? ಅವ್ರಿಗೆ ಏನು ಹೇಳಿದ್ರು ನಾನು ತಯಾರು. ಶಾಸಕ ತನ್ವೀರ್ ಸೇಠ್ ಅವರ ಮಾತು. ಕಾರ್ಯಕರ್ತರು ಏನು ಹೇಳಿದ್ರು ಕೂಡ ಅದಕ್ಕೆ ನಾನು ಗೌರವ ಕೊಡ್ತೇನೆ, ನನಗೆ ನನ್ನ ಕಾರ್ಯಕರ್ತರೇ ಮುಖ್ಯ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು. ಈಗ ರೈಟ್, ನಿರಾಸೆ ಆಗಿದೆ. ರಾಹುಲ್ ಗಾಂಧಿ ಅನ್ನೋ ಪದ ಬಳಕೆ ಮಾಡಿದ್ದಕ್ಕೆ KN ರಾಜಣ್ಣ ಅವ್ರನ್ನ ತಕ್ಷಣ ವಜಾ ಮಾಡಿದ್ರು. ಮೈಸೂರು ಪ್ರಾಂತ್ಯಕ್ಕೆ ಸಿಗಬೇಕಾದ ಶಕ್ತಿ ಸಿಕ್ಕಿಲ್ಲ. ಇದು ಆಶಾದಾಯಕ ಪಟ್ಟಿನೂ ಅಲ್ಲ. ದಾವಣಗೆರೆ ಉಪಚುನಾವಣೆಯಲ್ಲಿ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಿದ್ದೆ, ಅಂಥವ್ರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ನನಗೆ ಸಿಗಬೇಕಾದ ಗೌರವ ಸಿಕ್ಕಿಲ್ಲ. ನನ್ನ ಬೆಂಬಲಿಗರು ಮತ್ತು ಕಾರ್ಯಕರ್ತರು ತಗೊಳ್ಳೋ ನಿರ್ಧಾರಕ್ಕೆ ನಾನು ಬದ್ಧನಾಗಿರ್ತೀನಿ. ಪಕ್ಷಕ್ಕೆ ಸವಾಲು ಹಾಕಿದವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂದರೆ ಅವರು ಜಮೀರ್ನ ಮನಸ್ಸಲ್ಲಿ ಇಟ್ಕೊಂಡು ಹೇಳಿದ್ದು. ಯಾರು ಸರಿಯಾಗಿ ಕೆಲಸ ಮಾಡಲಿಲ್ವ ದಾವಣಗೆರೆ ಬೈ ಎಲೆಕ್ಷನ್ಲಿ ಅವರು ಕೊಟ್ಟಿದ್ದಾರೆ, ನನಗೆ ಕೊಟ್ಟಿಲ್ಲ ಅನ್ನುವಂತಹ ರೀತಿಯಲ್ಲಿ ತಮ್ಮ ಅಸಮಾಧಾನ. ನನ್ನ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಏನು ಹೇಳ್ತಾರೋ ಆ ನಿರ್ಧಾರಕ್ಕೆ ನಾನು ಬದ್ಧ ಅನ್ನುವ ಮಾತನ್ನು ನರಸಿಂಹರಾಜ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ತನ್ವೀರ್ ಸೇಠ್ ಅವರು ಹೇಳಿದ್ದಾರೆ. ಮೈಸೂರಿನಲ್ಲಿ ನಡೀತಾ ಇರತಕ್ಕಂಥ ಪ್ರತಿಭಟನೆಯ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಾ. ತನ್ವೀರ್ ಸೇಠ್ ಅವರ ಬೆಂಬಲಿಗರು ಸಚಿವ ಸ್ಥಾನ ಸಿಗದೇ ಇದ್ದದ್ದಕ್ಕೆ ನಿರಾಸೆಗೊಂಡು ದೊಡ್ಡ ಮಟ್ಟದ ಪ್ರೊಟೆಸ್ಟನ್ನು ಮಣಿಪಾಲ್ ಸರ್ಕಲ್ ಮೈಸೂರಿನಲ್ಲಿ ಮಾಡಿದ್ದಾರೆ. ರಸ್ತೆ ತಡೆ ನಡೆಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಅವ್ರನ್ನ ವಶಕ್ಕೆ ಪಡ್ಕೊಂಡು ಅಲ್ಲಿದ್ದಂಥವ್ರನ್ನ ಅಲ್ಲಿಂದ ತೆರವುಗೊಳಿಸುವಂತಹ ಕೆಲಸವನ್ನೆಲ್ಲ ಮಾಡಿದ್ದಾರೆ. ಜೊತೆಗೆ ತನ್ವೀರ್ ಸೇಠ್ ಅವರು ಕೂಡ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿ ನಿರಾಸೆಯನ್ನು ವ್ಯಕ್ತಪಡಿಸಿದ್ದಾರೆ.